ಓಲೈಕೆಗೆ ಮುಂದಾಯ್ತಾ ಸಿದ್ದರಾಮಯ್ಯ ಸರ್ಕಾರದ ಕಾಮಗಾರಿ ಗುತ್ತಿಗೆಯಲ್ಲೂ ಮುಸ್ಲಿಮರಿಗೆ ಮೀಸಲಾತಿ ಸಿಗುತ್ತಾ? 4% ಮೀಸಲಾತಿಗೆ ಮುಸ್ಲಿಂ ಜನಪ್ರತಿನಿಧಿಗಳು ಒತ್ತಾಯ ಇಟ್ಟಿದ್ದಾರೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಮುಸ್ಲಿಂ ಮೀಸಲಾತಿ ಪ್ರಸ್ತಾಪಿಸಿ ಚರ್ಚೆ ಆಗುತ್ತೆ. ಸಂಪುಟ ಸಭೆ ಸಹಮತದ ತೀರ್ಮಾನವಾದರೆ ವಿಧೇಯಕ ಮಂಡನೆ ಆಗುತ್ತೆ. 4% ಮೀಸಲಾತಿಗೆ ಮುಸ್ಲಿಂ ಜನಪ್ರತಿನಿಧಿಗಳು ಒತ್ತಾಯ ಮಾಡಿದ್ದಾರೆ. ಆರ್ಥಿಕ ಇಲಾಖೆಯು ಜನವರಿಯಲ್ಲೇ ಸಿದ್ಧಗೊಳಿಸಿರುವಂತಹ ಕರಡು. ಜಮೀರ್ ನೇತೃತ್ವದಲ್ಲಿ ಸಿಎಂ ಭೇಟಿಯಾಗಿ ಮೀಸಲಾತಿಗೆ ಮನವಿ ಮಾಡಲಾಗಿದೆ. ಕಾಮಗಾರಿಗಳಲ್ಲಿ ಮುಸ್ಲಿಂ ಮೀಸಲಿಗೆ ಬಿಜೆಪಿ ನಾಯಕರು ಈಗ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಕಾಮಗಾರಿ ಆ ಗುತ್ತಿಗೆಯಲ್ಲೂ ಕೂಡ ಮುಸ್ಲಿಮರಿಗೆ ಸರ್ಕಾರ ಮೀಸಲಾತಿ ಕೊಡೋದಕ್ಕೆ ಹೊರಟಿದೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತೆ. ಸಂಪುಟ ಸಭೆ ಸಹಮತದ ತೀರ್ಮಾನವಾದ್ರೆ ವಿಧೇಯಕ ಮಂಡನೆ ಆಗುತ್ತೆ. ಸರ್ಕಾರದ ಕಾಮಗಾರಿ ಗುತ್ತಿಗೆಯಲ್ಲೂ ಕೂಡ ಮುಸ್ಲಿಮರಿಗೆ ಮೀಸಲಾತಿ ಸಿಗೋ ಸಾಧ್ಯತೆ ಇದೆ. ಈಗ ಮುಸ್ಲಿಂ ಜನಪ್ರತಿನಿಧಿಗಳು ಈ ಬಗ್ಗೆ ಒತ್ತಾಯ ಮಾಡಿದ್ದಾರೆ. ಹಾಗಾದ್ರೆ ಮತ್ತೆ ಮುಸ್ಲಿಮರ ಓಲೈಕೆಗೆ ಸರ್ಕಾರ ಮುಂದಾಗುತ್ತಾ? ಸಿದ್ದರಾಮಯ್ಯ ಸರ್ಕಾರ ಈ ಹಿಂದೆಯೇ ಜಮೀರ್ ನೇತೃತ್ವದಲ್ಲಿ ಸಿಎಂ ಭೇಟಿಯಾಗಿ ಈ ಮೀಸಲಾತಿಗಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ಇದೇ ವಿಚಾರ ಇವತ್ತು ಸಂಪುಟ ಸಭೆಯಲ್ಲೂ ಚರ್ಚೆ ಆಗುತ್ತೆ. ಏನ್ ತೀರ್ಮಾನವಾಗುತ್ತೆ ಹಾಗಾದ್ರೆ ಸಂಪುಟ ಸಭೆಯಲ್ಲಿ? ಒಂದು ವೇಳೆ ಸಹಮತದ ತೀರ್ಮಾನವಾದ್ರೆ ವಿಧೇಯಕ ಮಂಡನೆ ಆಗುತ್ತೆ. ಸರ್ಕಾರದ ಗುತ್ತಿಗೆ ಮೀಸಲಾತಿಯ ಪ್ರಮಾಣ SC/ST 24%, ಹಿಂದುಳಿದ 4% ಇದೆ, 2A 15%, ಸಾಮಾನ್ಯ 57%. ಈಗ 4% ಮೀಸಲಾತಿಗೆ ಮುಸ್ಲಿಂ ಜನಪ್ರತಿನಿಧಿಗಳು ಒತ್ತಾಯ ಮಾಡಿದ್ದಾರೆ. ನಮಗೂ ಮೀಸಲಾತಿ ಬೇಕು ಅಂತ. ಅದನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಹೊರಟಿದೆ. ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ವೇಳೆ ಎಲ್ಲರ ಒಪ್ಪಿಗೆ ಸಿಕ್ತು ಅಂತ ಅಂದ್ರೆ ಈ ವಿಧೇಯಕ ಮಂಡನೆ ಆಗುತ್ತೆ. ಸಂಪುಟ ಸಭೆ ಸಹಮತದ ತೀರ್ಮಾನವಾದ್ರೆ ವಿಧೇಯಕ ಮಂಡನೆ ಆಗುತ್ತೆ. ಇದಕ್ಕೆ ಬಿಜೆಪಿ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಏನಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್ಕಾರದ ಈ ಒಂದು ನಿರ್ಧಾರಕ್ಕೆ? ಇನ್ನು ನಿರ್ಧಾರ ಆಗಿಲ್ಲ. ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಆಗತ್ತೆ. ಸಹಮತ ಸಿಕ್ಕಿದ್ರೆ ವಿಧೇಯಕ ಮಂಡನೆ ಆಗತ್ತೆ. ಬಟ್ ಮುಸ್ಲಿಂ ಈ ಒಂದು ಓಲೈಕೆಗೆ ಸರ್ಕಾರ ಮುಂದಾಗಿದೆ. ಬಿಜೆಪಿ ನಾಯಕರ ಪ್ರತಿಕ್ರಿಯೆ ನೋಡೋಣ. ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕಳೆದ 1.5 ವರ್ಷದಿಂದ ಸುಮಾರು ಇನ್ನು ಮೇಕ್ 2 ವರ್ಷ ಆಗುತ್ತೆ. ಈ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನಾವಳಿಗಳನ್ನು ನಾವು ನೋಡಿದಾಗ ಕರ್ನಾಟಕದಲ್ಲಿ ಬಹುದೊಡ್ಡದಾಗಿ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಮಾನ್ಯತೆ ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ. ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆಗಿ ಇವತ್ತು ಅಲ್ಪಸಂಖ್ಯಾತರು ಬಳಸಿಕೊಡ್ತಕ್ಕಂಥದ್ದು. ಹಿಂದಿನ ಎಲ್ಲ ವಿಷಯಗಳನ್ನು ನಾವು ತೆಗೆದುಕೊಂಡು ನೋಡಿದಾಗ ಯಾವ ರೀತಿಯಾಗಿ ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ ನಿಲುವು ಸ್ಪಷ್ಟ ಆಗಿದೆ. ಫಾರ್ ಎಕ್ಸಾಂಪಲ್, ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಗಲಭೆ, ಯಾವ ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಪಸಂಖ್ಯಾತರು ದಾಳಿ ಮಾಡ್ತಾರೆ, ಸ್ಟೇಷನ್ಗೆ ಬೆಂಕಿ ಹಚ್ಚಕ್ಕೆ ಹೋಗ್ತಾರ, ಪೊಲೀಸರಿಗೆ ಹೊಡಿತಾರ, ಅಂಥವ್ರ ಮೇಗಿನ ಕೇಸುಗಳನ್ನು ವಾಪಸ್ ತೆಗೆದುಕೊಂಡು ಇರ್ತಕ್ಕಂಥ ಸರ್ಕಾರ ಇವತ್ತು ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ. ಇನ್ನು ಇದಕ್ಕಿಂತ ಏನು ಬೇಕಾಗುತ್ತೆ? ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ. ಹೀಗಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಅನ್ನೋಂಥದ್ದು ಪರಮೋಚ್ಚ ಅವಧಿಗೆ ತಲುಪುವಂತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದೆ. ಇದನ್ನು ನಾವು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ವಿರೋಧವನ್ನು ನಾವು ವ್ಯಕ್ತಪಡಿಸ್ತೀವಿ. ಯಾವುದೇ ಕಾರಣಕ್ಕೂ ಇವ್ರ ಯೋಗ್ಯತೆಗೆ ಕಳೆದ 20 ತಿಂಗಳಿಂದ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆ ನೀಡಿಲ್ಲ. ಇವ್ರ ಯೋಗ್ಯತೆಗೆ ಯಾವುದೇ ಶಾಸಕರ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ಗಳಲ್ಲಿ ರಿಸರ್ವೇಷನ್ ಅನ್ನ ಕೊಟ್ಟಿದ್ದಾರೆ. ಆದರೆ ಇವತ್ತು ಎಲ್ಲಿ ಕೆಲಸ ನಡೀತಾ ಇದೆ? ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೋ ಟೆಂಡರು ಕರೆದಿಲ್ಲ, ಗುದ್ಲಿ ಪೂಜೆಗಳು ಆಗಿಲ್ಲ, ಅಭಿವೃದ್ಧಿ ಕೆಲಸಗಳು ಆಗೋದಕ್ಕೆ ಪ್ರಶ್ನೆ ಉದ್ಭವನೇ ಆಗೋದಿಲ್ಲ. ಇದ್ರ ಮಧ್ಯೆ ನಮ್ಮ ಸರ್ಕಾರದ ಒಂದು ಸ್ಪಷ್ಟವಾದಂಥ ಪ್ರಿನ್ಸಿಪಲ್ ಏನಿತ್ತು, ಸಿದ್ಧಾಂತ ಏನಿತ್ತು ಅಂದರೆ ಸಮಾಜದ ಎಲ್ಲ ವರ್ಗಗಳಿಗೆ ಸಮಾನವಾದಂಥ ಅವಕಾಶಗಳು ಸಿಗಬೇಕು. ಮೊದಲದಾಗಿ ಸಣ್ಣ ಕಾಂಟ್ರಾಕ್ಟರ್ಸಲ್ಲಿ ಗುತ್ತಿಗೆದಾರರಿಗೆ ಸಣ್ಣ ಪ್ರಮಾಣದ ಗುತ್ತಿಗೆ 50 ಲಕ್ಷವರೆಗೂ ಮೀಸಲಿಡಬೇಕು ಅಂತ SC/ST ಕಮ್ಯುನಿಟಿಗೆ
ನಮ್ಮ ಸರ್ಕಾರನೇ ಕೊಟ್ಟಿದ್ದು. ತದನಂತರ ಈ ಬಾರಿ ಬಂದಾಗ ಅದನ್ನು ವಿಸ್ತರಣೆ ಮಾಡಿ ಹಿಂದುಳಿದ ವರ್ಗದ ಸಣ್ಣ ಗುತ್ತಿಗೆದಾರರಿಗೆ ರಿಸರ್ವೇಷನ್ ಸಿಗಬೇಕು, ಮೀಸಲಾತಿ ಇರಬೇಕು, ಆ ಪ್ರಮಾಣದ ಕೆಲಸಕ್ಕೆ ಮಾತ್ರ ಅಂತ ಕೊಟ್ಟಿದ್ರು. ಹೇಗೆ ದಲಿತ ಸಮುದಾಯಕ್ಕೆ ಕೊಟ್ಟಿದ್ದೀರಿ, ಹಿಂದುಳಿದ ವರ್ಗಕ್ಕೆ ಕೊಟ್ಟಿದ್ದೀರಿ, ಅದೇ ರೀತಿ ಅಲ್ಪಸಂಖ್ಯಾತ ಸಣ್ಣ ಗುತ್ತಿಗೆದಾರರಿಗೂ ಕೂಡ ನೀವು ನಮಗೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ದೇವೆ. ವಿಜೇಂದ್ರ ಅವ್ರಿಗೆ ಏನು ತೊಂದರೆ, ಏನು ಕಷ್ಟ ಅವ್ರಿಗೆ ಇದರಿಂದ ಹೋಲೈಕೆ ಅಂತ? ದಲಿತ ಸಮುದಾಯದ ಸಣ್ಣ ಗುತ್ತಿಗೆದಾರರಿಗೆ ನಾವು ಅವಕಾಶ ಕೊಟ್ಟಾಗ ಅದು ಹೋಲೈಕೆನಾ? ಅಥವಾ ಹಿಂದುಳಿದ ವರ್ಗದ ಸಣ್ಣ ಗುತ್ತಿಗೆದಾರರಿಗೆ ನಾವು ಅವಕಾಶ ನಮ್ಮ ಸರ್ಕಾರ ಕೊಟ್ಟಾಗ ಅದು ಹೋಲೈಕೆನಾ? ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಮಾತ್ರ ಹೋಲಿಕೆ ಆಗುತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.